ಹರೇ ಶ್ರೀನಿವಾಸ ವಿಜಯನಗರ ಜಿಲ್ಲೆಯ ಹೊಸೂರು ರಸ್ತೆಯಲ್ಲಿರುವ ಶ್ರೀ ಬಾಣಪಟ ಆಂಜನೇಯ ಸ್ವಾಮಿ ವಿಜಯನಗರ ಕಾಲದಿಂದಲೂ ಸ್ಥಾಪನೆಗೊಂಡಿರುವ ಮತ್ಸ್ಯ ಆಂಜನೇಯ ಹಾಗೂ ಆಂಜನೇಯ ಸ್ವಾಮಿ ಹನುಮಂತ ಧೀರಾಧೀರ ವಜ್ರ ಶರೀರ ವಾಯು ಅವತಾರ ಅಂಜನಾದೇವಿ ಕುಮಾರ ಹನುಮಂತ ಜಗದಟ್ಟಿ ಕೊಂಡ ರಾಮನ ಭೆಟ್ಟಿ ಸೀತಾ ಉಂಗುರ ಕೊಟ್ಟಿ ಲಂಕಾ ಪಟ್ಟಣ ಸುಟ್ಟಿ ಕೋಲದ ಕಂಕಣ ತಂದು ಶ್ರೀರಾಮನ ಬಳಿಗೆ ಬಂದು ನೇಮಾನಿಷ್ಠೆ ಎಂದು ನಿಮ್ಮ ಹಸ್ತಕ್ಕೆ ಕೈ ಮುಗುದೇನೆಂದು ಶ್ರೀ ಗಡಿ ಶನಿವಾರದ ಪೂಜಾ ನೀವಿಷ್ಟು ಅಲಂಕಾರ ಕುಂಡಲ ಕೈಪ ನಿಮ್ಮ ಕಂಡರೆ ಪರಿಹಾರ ಪಾಪ. ನಾನು ನಿಮ್ಮ ನಿರೂಪಕಿ ಶ್ರೀಮತಿ ಯಮುನಾ ಕುಲಕರ್ಣಿ. ಅಧಿಕ ಮಾಸದ ಪ್ರಯುಕ್ತ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರಾಣಿಪೇಟೆಯಲ್ಲಿ ತಮ್ಮದೇ ಆದ ಭಜನಾ ಮಂಡಳಿಯನ್ನು ಕಟ್ಟಿಕೊಂಡು ಅದರ ಹೆಸರು ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ. ಆ ಭಜನಾ ಮಂಡಳಿಯಲ್ಲಿ ಈಗ ಪ್ರಸ್ತುತ 40 ಸದಸ್ಯರನ್ನು ಒಳಗೊಂಡಿದ್ದಾರೆ. ಹಾಗಿದ್ದರೆ ಅವರ ಒಂದು ದಾಸ ಸಾಹಿತ್ಯದ ಪಯಣ ಹೇಗಿದೆ ಅಂತ ಹೇಳಿ ಆ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿಯ ಅಧ್ಯಕ್ಷರಾದ ಶ್ರೀಮತಿ ಅನಿತಾ ರಾಯದುರ್ಗರವರನ್ನು ನಾವು ಮಾತನಾಡಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ನಾನು ಕನ್ನಡ ನಿರೂಪಕಿ ಶ್ರೀಮತಿ ಯಮುನಾ ಕುಲಕರ್ಣಿ ಅಂತ. ನಿಮ್ಮ ಭಜನಾ ಮಂಡಳಿಯ ಬಗ್ಗೆ ನಾವು ಅನೇಕ ವಿಡಿಯೋಗಳನ್ನು ನೋಡ್ತಾ ಬಂದಿದ್ದೇವೆ. ಕಲಿಯುಗದಲ್ಲಿ ಭಜನೆಯ ಮಹತ್ವವನ್ನು ಅರಿತು ನೀವು ನಿಮ್ಮದೇ ಆದ ಸಾಧನೆಯನ್ನು ನಿಮ್ಮದೇ ಆದ ನಿಟ್ಟಿನಲ್ಲಿ ಮಾಡ್ಕೊಳ್ತಾ ಬಂದಿದ್ದೀರಿ ಅಂತ ನೋಡ್ತಾನೂ ಇದ್ದೀವಿ. ತುಂಬ ಖುಷಿ ಅನ್ನಿಸ್ತು. ಹಾಗಾಗಿ ನಿಮ್ಮನ್ನು ಒಂದು ಸ್ವಲ್ಪ ಮಾತಾಡ್ಸೋಣ, ಕಲಿಯುಗಕ್ಕೆ ಈ ಭಜನೆ ಮಹತ್ವವನ್ನು ತಿಳಿಸೋಣ ಅಂತ ಹೇಳಿ ನಾನು ನಿಮ್ಮನ್ನು ಮಾತಾಡಿಸ್ತಾ ಇದ್ದೀನಿ. ನೀವು ಎಷ್ಟು ವರ್ಷದಿಂದ ನಿಮ್ಮ ಭಜನಾ ಮಂಡಳಿಯನ್ನು ಪ್ರಾರಂಭಿಸಿದ್ದೀರಿ? ಈಗ ನಾವು 11 ವರ್ಷ ಆಯಿತು ಪ್ರಾರಂಭ ಮಾಡಿ ಭಜನಾ ಮಂಡಳಿ. ನಮ್ಮ ಭಜನಾ ಮಂಡಳಿ ಹೆಸರು ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಅಂತ. 11 ವರ್ಷದಿಂದ ಭಜನೆ ಮಾಡ್ತಾ ಬಂದಿದ್ದೀವಿ ನಾವು. ಮೊದಲಿಗೆ ಎಷ್ಟು ಸದಸ್ಯರನ್ನ ಒಳಗೊಂಡಿತ್ತು ನಿಮ್ಮ ಭಜನಾ ಮಂಡಳಿ? ಮೊದಲು ನಾವು 8ರಿಂದ 10 ಜನ ಇದ್ವಿ ನಾವು ಭಜನಾ ಮಂಡಳಿಯಲ್ಲಿ. ಇವಾಗ 41 ಜನ ಸದಸ್ಯರಿದ್ದೇವೆ ಇವಾಗ. ಅದಕ್ಕೆ ಕಾರಣ ಏನಿರ್ಬೋದು? ಅಂದರೆ ನಿಮ್ಮಲ್ಲಿ ಬರೀ ಕೆಲಸ ಮಾಡೋರಷ್ಟೇ ಇದ್ದಾರಾ, ಮನೇಲಿರೋರಷ್ಟೇ ಇದ್ದಾರಾ? ಅದನ್ನೆಲ್ಲ ಹೇಗೆ ನಿಭಾಯಿಸ್ತಾ ಇದ್ದೀರಾ? ಹಾಗೇನಿಲ್ಲ, ಬರೀ ಮನೇಲಿರೋರಂತಲ್ಲ, ಟೀಚರ್ಸ್ಗಳು ಇದ್ದಾರೆ ನಮ್ಮಲ್ಲಿ. ಟೀಚರ್ಸ್ ಇದ್ದಾರೆ, ಅವರು ಸಾಯಂಕಾಲ ಹೊತ್ತಾದ್ರೆ ಬರ್ತೀವಂದು ಸೇರ್ಕೊಂಡಿದ್ದಾರೆ. ಯಾಕಂದ್ರೆ ನಾವು ಸ್ವಲ್ಪ ಧಾರ್ಮಿಕ ಇದರೊಳಗೆ ಒಳಗೊಳ್ಳೋಣ, ಹಾಡುಗಳು ಕಲಿತೀವಿ ಅಂತಂದು ಸೇರ್ಕೊಂಡಿದ್ದಾರೆ. ಹಾಗಾಗಿ ಸಂಜೆ ಇದ್ದರೆ ಬರ್ತಾರೆ ಅವರು, ಭಾನುವಾರ ಇದ್ದರೆ ಬರ್ತಾರೆ. ನಾವೆಲ್ಲರಿಗೂ ಸಹಕಾರ ಕೊಟ್ಕೊತಾ ಹೋಗ್ತಾ ಇದ್ವಿ. ಯಾಕಂದ್ರೆ ಎಲ್ಲರೂ ಇದರಲ್ಲಿ ಭಾಗಿಯಾಗಬೇಕು ಅಂತ. ಇದು ಯಾರು ಒಬ್ಬರು ಸತ್ತಲ್ಲ, ಈ ಎಲ್ಲರೂ ಕಲೀಲಿ, ಎಲ್ಲರೂ ಮಾಡಲಿ. ಈ ಕೆಲವೊಂದು ನಾವು ಮನೇಲಿ ಕೂತ್ರೆ ಏನು ಯಾವುದೂ ನೋಡೋಕ್ಕಾಗಲ್ಲ, ದೇವಸ್ಥಾನಗಳಾಗಿರ್ಬೋದು ಒಂದೇನು ತಿಳ್ಕೊಳಕ್ಕಾಗಲ್ಲ. ನಾವು ಹೊರಗಡೆ ಬಂದರೆ ಮಾತ್ರ ತಿಳ್ಕೊಳೋದು. ಹಾಗಾಗಿ ಎಲ್ಲರೂ ಸಹಕಾರ ಕೊಡ್ತಾ ಬರ್ತಾ ಇದ್ದಾರೆ. ಎಲ್ಲರ ಸಹಕಾರ ಸಹನೆಯಿಂದ ನಾವು ಭಜನಾ ಮಂಡಳಿ ನಡೆಸ್ತಾ ಇದ್ದೀವಿ. ನಾವು ಕೇಳ್ಪಟ್ವಿ ನಿಮ್ಮ ಭಜನಾ ಮಂಡಳಿ ಸಹ ಒಂದು ಶಿಕ್ಷಣ ಸಂಸ್ಥೆ ಅಂತ ಥರ ಮುಂದೆ ಹೋಗ್ತಾ ಇದೆ ಅಂತೆ. ಅದು ಹೇಗೆ? ನೀವು ಅದರಲ್ಲಿ ಉಪಾಧ್ಯಕ್ಷರು, ಖಜಾಂಚಿ, ಸದಸ್ಯರು ಈ ಥರ ಎಲ್ಲ ನೀವು ಮಾಡ್ಕೊಂಡಿದ್ದೀರಾ, ಕಾರ್ಯದರ್ಶಿಗಳಂತ ಹೇಳಿ, ಹೇಗೆ? ಇವಾಗ ನಾನು ಭಜನಾ ಮಂಡಳಿ ಅಧ್ಯಕ್ಷಗಳೇ ಇದ್ದೀನಿ, ತ್ರಿವೇಣಿ ಉಪಾಧ್ಯಕ್ಷರು. ಆದರೆ ನಮ್ಮದೇ ಆದ ಒಂದು ವಾಗ್ದೇವಿ ಮಹಿಳಾ ಸಂಘ ಅಂತ ಇದೆ. ಮೊದಲಿಂದ ಇದ್ದವರು ಇವರೆಲ್ಲ ಇದ್ದಾರೆ ನಮ್ಮ ಭಜನಾ ಮಂಡಳಿಯಲ್ಲಿ. ಒಂದು 10 ಜನ ಮೊದಲಿನಿಂದ ಇದ್ದೀವಿ. ನಮ್ಮದು ವಾಗ್ದೇವಿ ಮಹಿಳಾ ಸಂಘ ಅಂತ, ಅದು ಸಾಮಾಜಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಅದರಲ್ಲಿ ಉಪಾಧ್ಯಕ್ಷರು ಶ್ರೀಮತಿ ಶಿಲ್ಪಾ ಅಂತಂದು, ಆಮೇಲೆ ಗೌರವಾಧ್ಯಕ್ಷರು ಶ್ರೀಮತಿ ಲಕ್ಷ್ಮೀದೇವಿ ಕೋಡಿಹಳ್ಳಿ ಅವರು ಇದ್ದಾರೆ. ಖಜಾಂಚಿ ತ್ರಿವೇಣಿ ಇದ್ದಾರೆ ಅದರಲ್ಲಿ. ಕಾರ್ಯದರ್ಶಿ ಪಲ್ಲವಿ ಯಮುನಾ ಕುಲಕರ್ಣಿ ಅಂತ ಅವರು ಶಿಕ್ಷಕಿಯವರು ಅವರಿದ್ದಾರೆ. ಮತ್ತು ಎಲ್ಲರೂ ಇದರಲ್ಲಿ ಇವರು ಅನ್ನೋಕ್ಕಿಂತ ಎಲ್ಲರೂ ಅವರವ್ರದ್ದೇ ಆದ ಒಂದು ಸ್ಥಾನ ಇದೆ. ಹಾಗಾಗಿ ಎಲ್ಲರನ್ನ ಒಳಗೊಂಡು ಎಲ್ಲ ಹಾಗೆ ಮುಂದೆ ಹೋಗ್ತಾ ಇದೆ. ಅಂದರೆ ನೀವು ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಆಧ್ಯಾತ್ಮಿಕ, ಶ್ರೀ ವಾಗ್ದೇವಿ ಮಹಿಳಾ ಸಂಘ ಸಾಮಾಜಿಕವಾಗಿ ನಿಮ್ಮ ಸೇವೆಯನ್ನು ನೀವು ಮುನ್ನಡೆಸ್ತಾ ಇದ್ದೀರಾ? ಹೌದು. ನಾವು ಇದು ಶ್ರೀ ಲಕ್ಷ್ಮೀನಾರಾಯಣ ಭಜನಾ ಮಂಡಳಿ ಅಂದರೆ ಭಜನೆಗೆ ಒಂದು ಸೀಮಿತವಾಗಿ ಇಟ್ಟಿದ್ವಿ ಧಾರ್ಮಿಕವಾಗಿ. ಇದು ವಾಗ್ದೇವಿ ಮಹಿಳಾ ಸಂಘ ಅಂದರೆ ಸಾಮಾಜಿಕ. ನಾವು ಇಲ್ಲಿ ಒಂದೊಂದು ಮನೆಗೆ ಭಜನೆಗೆ ಹೋದಲ್ಲಿ ಒಂದು ಇಷ್ಟು ಅಂತ ಒಂದು ಹಣ ಅಂತ ಮಾಡಿದ್ವಿ, ಫೀಸು ಅಂತ ತಗೋತಾ ಇದ್ವಿ. ಅದು ಸಂಘಕ್ಕೆ ಅಂತ, ಅದು ಯಾರು ವೈಯಕ್ತಿಕವಾಗಿ ತಗೊಳಲ್ಲ, ಯಾರು ಬಳಸ್ಕೊಳ್ಳಲ್ಲ, ಸಂಘಕ್ಕೆ ಅಂತ. ಆ ಬಂದ ಹಣದಿಂದ ನಾವೇನು ಮಾಡ್ತೀವಿ, ಯಾವುದು ವೈಯಕ್ತಿಕವಾಗಿ ನಾವು ಬಳಸ್ಕೊಳಂಗಿಲ್ಲ. ಅದನ್ನು ಹಾಗೆ ಕೂಡಿಟ್ಟು ಒಂದು ಅಕೌಂಟ್ ಓಪನ್ ಮಾಡಿಸಿದ್ದೀವಿ. ಅದನ್ನು ಹಾಗೆ ಕೂಡಿಟ್ಟು ಪ್ರತಿ ವರ್ಷ ಒಂದು ಅನಾಥಾಶ್ರಮಕ್ಕಾಗಿರ್ಬೋದು ಅಥವಾ ಅಂಧ ಮಕ್ಕಳ ಶಾಲೆಗಾಗಿರ್ಬೋದು, ವೃದ್ಧಾಶ್ರಮಕ್ಕಾಗಿರ್ಬೋದು, ಹೀಗೆ ಕೊಡ್ತಾ ಬರೋಣ ಅಂತ ನಮ್ಮಿಂದ. ಯಾಕಂದ್ರೆ ನಾವು ಈ ಥರ ಭಜನೆಗೆ ಹೋಗ್ತಾ ಇದ್ದೇವೆ, ಆ ಬಂದ ಹಣ ವ್ಯಥ ಖರ್ಚು ಆಗಬಾರ್ದು. ಇದು ಎಲ್ಲರಲ್ಲಿ ಪುಣ್ಯ ಸಿಗಲಿ ಅಂತ, ಅವ್ರು ಕೊಟ್ಟರಿಗೂ ಒಂದು ಪುಣ್ಯ ಬರುತ್ತೆ. ಈ ಭಜನೆಗೆ ಬಂದು ಭಾಗಿಯಾಗಿರ್ತಾರೆ, ಅವ್ರಿಗೆ ಏನು ಕೊಟ್ಟಿರ್ತಾರೋ ಏನು ಬಿಟ್ಟಿರ್ತಾರೋ. ಕೆಲವೊಂದು ಮನೆಯಲ್ಲಿ
ಕೊಟ್ಟಿರ್ತಾರೆ. ಕೆಲವೊಂದು ಮನೆಯಲ್ಲಿ ಇದು ಇರಲ್ಲ, ಆದರೆ ಎಲ್ಲರೂ ಪಾಪ ಸಹಕರಿಸ್ಕೊಂಡು ಹೋಗ್ತಾರೆ. ಅವರೇ ಒಂದು ಆಟೋಕ್ಕೆ ಕೈಯಿಂದ ಹಣ ಇಟ್ಕೊಂಡು ಬಂದಿರ್ತಾರೆ. ಒಂದೊಂದು ಸರಿ ಜಾಸ್ತಿ ಸಿಕ್ಕಿರುತ್ತೆ ಕೈಯಲ್ಲಿ, ಒಂದು ಸರಿ ಸಿಕ್ಕಿರಂಗಿಲ್ಲ. ಹಂಗಾಗಿ ಎರಡೂ ಸಮಭಾಗಿಯಾಗಿ ತೊಗೊಂಡು ಹೋಗ್ತಾಯಿದ್ವಿ. ಆ ಬಂದ ಹಣದನ್ನು ನಮ್ಮ ಒಂದು ಅಲ್ಪ ಸೇವೆ ಇರಲಿ, ಇನ್ನೊಂದು ಇದಕ್ಕೆ ಮುಟ್ಲಿ ಅಂತ ನಾವು ಕೊಡ್ತಾ ಬರ್ತಾಯಿದ್ದೀವಿ. ತುಂಬ ಧನ್ಯವಾದಗಳು ಮೇಡಮ್. ಮತ್ತೊಂದಿಷ್ಟು ವಿಷಯಗಳನ್ನ ಮುಂದಿನ ಸಂಚಿಕೆಯಲ್ಲಿ ನಿಮ್ಮಿಂದ ತಗೊಳ್ತೀವಿ. ಹರೇ ಶ್ರೀನಿವಾಸ.